ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಈವ್ನಿಂಗ್ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಧನಿಯಾ, ಜೀರಾ ಪುಡಿ, ಖಾರದ ಪುಡಿ, ಗರಂ ಮಸಾಲ ಪುಡಿ, ಹಳದಿ ಪುಡಿ, ಹಾಗೆಯೇ ಚೋಲಾ ಮಸಾಲೆ, ಗೋಡಂಬಿ, ಚಕ್ಕೆ, ಏಲಕ್ಕಿ, ಲವಂಗ, ಸ್ಟಾರ್ ಅನೀಸು, ಪೆಪ್ಪರು, ಧನಿಯಾ, ಹಾಗೆಯೇ ಜೀರಾ, ಆಮೇಲೆ ಕಸ್ತೂರಿ ಮೇಥಿ ಹಾಕಿ ಫ್ರೈ ಮಾಡಿ ಅದಕ್ಕೆ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕಾಯಿ, ಸ್ವಲ್ಪ ಬೇಯಿಸಿರೋ ಕಾಳು ಇದಿಷ್ಟನ್ನು ಹಾಕಿ ಒಂದೊಂದನ್ನೇ ನಿಧಾನಕ್ಕೆ ಫ್ರೈ ಮಾಡಿ ಅದನ್ನು ರುಬ್ಕೊಂಡು ಬಂದು ಮಸಾಲೆಗೆ ಅಂದರೆ ಬೇಯಿಸಿರೋ ಕಡಲೆಕಾಳಿಗೆ ಈ ರುಬ್ಬಿರೋ ಮಸಾಲೆನ ಹಾಕಿ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿಸಿದ್ರೆ ರುಚಿಯಾಗಿರುವಂತಹ ಚೆನ್ನ ಮಸಾಲ ರೆಡಿಯಾಗುತ್ತೆ. ನೀವು ಇದಕ್ಕೆ ಎಣ್ಣೆ ಬೇಕಾದರೆ ಹಾಕ್ಕೋಬೋದು. ನಾನು ಎಣ್ಣೆ ತೀರಾ ಕಮ್ಮಿ ಎಣ್ಣೆ ಹಾಕಿದ್ದೀನಿ ಫ್ರೈ ಮಾಡೋಕ್ಕಷ್ಟೇ. ಅದಾದಮೇಲೆ ಯಾವುದೇ ರೀತಿ ಎಣ್ಣೆನ ನಾನು ಇದಕ್ಕೆ ಯೂಸ್ ಮಾಡಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಚಪಾತಿ ಜೊತೆಗಾಗಿರ್ಬೋದು, ಪೂರಿ ಜೊತೆಗಾಗಿರ್ಬೋದು, ಯಾವುದ್ರ ಜೊತೆಗೆ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ಅಥವಾ ಇದನ್ನು ಬಳಸಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇದೆಲ್ಲ ಆದಮೇಲೆ ನಾನು ನೈಟು ಮಾರ್ನಿಂಗಿಗೋಸ್ಕರ ಚಿಯಾ ಸೀಡ್ಸ್ನ ಸೋಕ್ ಮಾಡಿಟ್ಟೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ಸ್.